ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಒಂದು ಹೊಸ ರೀತಿಯ ಕ್ರೋಶಾ ಬಾರ್ಡರ್ ಡಿಸೈನ್ ಹಾಕ್ತಾ ಇದ್ದೀನಿ. ಕುಚ್ಚು ಕೂಡ ಬರುತ್ತೆ. ಕುಚ್ಚು ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದರೆ ಕುಚ್ಚಿಲ್ಲದೆ ಕೂಡ ಈ ಡಿಸೈನ್ನ ನೀವು ಹಾಕೋಬಹುದು. ಇದಕ್ಕೆ ಸ್ಯಾರಿ ಮ್ಯಾಚಿಂಗ್ ದಾರ ಬಂದು ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಇದಕ್ಕೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಬಟ್ ಕುಚ್ಚನ್ನ ಹಾಕ್ತಾ ಇದ್ದೀನಿ. ಅವ್ರು ಕುಚ್ಚು ಕೇಳಿದ್ದಕ್ಕೆ ಕುಚ್ಚು ಹಾಕ್ತಾ ಇದ್ದೀನಿ. ನಿಮಗೆ ಯಾರಿಗೆಲ್ಲ ಕುಚ್ಚು ಇಷ್ಟವಿಲ್ಲೋ ಹಾಗೆ ಬಾರ್ಡರ್ ಥರ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ಇದಕ್ಕೆ ನಾನು ರಿಂಗ್ ಬೀಡ್ಸು ಮತ್ತು ರೌಂಡ್ ಶೇಪ್ ಇರುವಂಥ 5mm ಬೀಡ್ಸನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮಿಡ್ಲಲ್ಲಿ ಇರುವಂಥ ರೌಂಡ್ ಶೇಪ್ ಬೀಡ್ಸು ಡಿಸೈನಲ್ಲಿ ನೀವು ತೊಗೊಳ್ಬೋದು. ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ಪಲ್ಲುಗೆ ದಾರ ತಂದು ಲಾಕ್ ಮಾಡ್ಕೊತೀವಲ್ವ, ಆ ರೀತಿ ಫಸ್ಟು ನೋಡಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಇಲ್ಲಿ 2 ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಮತ್ತೆ ಒಂದು ಸತಿ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಈಗ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಈ ಒಂದು ಡಬಲ್ ಕ್ರೋಶೆ ಕಂಬ ಏನೆರಡು ಹಾಕಿದ್ದೀವಲ್ವ, ಮಿಡ್ಲಲ್ಲಿ ನೀಡಲ್ನ ಹಾಕಿ ದಾರನ ತಂದು ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಈ ರೀತಿ ಒಂದು ಸ್ಮಾಲ್ ಪಿಕೋ ಹಾಕಿದ ಮೇಲೆ ಜಸ್ಟ್ 1 ಚೈನ್ನ ಹಾಕ್ಕೋಬೇಕು. 1 ಚೈನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ದಾರನ ಸುತ್ತಕೊಂಡು ಮತ್ತೆ ಕರೆಕ್ಟಾಗಿ ಅದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡ್ಕೊಂಬಿಟ್ಟು ಮತ್ತೆ ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಪಿಕೋ ಹಾಕಿದ ಮೇಲೆ ನೋಡಿ, ಇಲ್ಲಿ ನಾನೇನು ಚೈನ್ ಏನು ಹಾಕ್ತಾ ಇಲ್ಲ, ಹಾಗೆ ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಂಬಿಟ್ಟು ಈಗ ನೋಡಿ ಒಂದು ರಿಂಗ್ ಬೀಡ್ಸು, ಅದರೊಳಗಡೆ ಒಂದು ರೌಂಡ್ ಶೇಪ್ ಇರುವಂಥ ಬೀಡ್ಸನ್ನು ಇಟ್ಬಿಟ್ಟು ಇದನ್ನು ಈ ದಾರಕ್ಕೆ ನಿಧಾನವಾಗಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ರಿಂಗ್ ಬೀಡ್ಸನ್ನು ಫಸ್ಟು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರ ಲೂಸಾಗಿರೋದನ್ನು ಟೈಟ್ ಮಾಡ್ಕೊಂಡ್ಬಿಟ್ಟು ಈಗ ಸೇಮ್ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ರಿಂಗ್ ಬೀಡ್ಸು ಎಲ್ಲಿ ರೀಚ್ ಆಗುತ್ತೆ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 2ರಿಂದ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಈಗ 2ರಿಂದ ದಾರನ ಪಾಸ್ ಮಾಡ್ಕೊಂಬಿಟ್ಟು ಈಗ ಮತ್ತೆ 1, 2, 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಪಿಕೋ ಹಾಕಿದ ಮೇಲೆ ಮತ್ತೆ 1 ಚೈನ್ನ ಮಾಡ್ಕೋಬೇಕು. 1 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಈಗ ಇಟ್ಕೊಳ್ಳೋದಕ್ಕೆ ಗ್ರಿಪ್ ಸಿಗುತ್ತೆ. ಡಿಸೈನ್ ನಿಮಗೆ ಫಾಸ್ಟಲ್ಲಿ ಆಗೋಗುತ್ತೆ. ಮತ್ತೆ ನೋಡಿ ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ಗಳನ್ನ ಹಾಕಿ ಮತ್ತು ಇಲ್ಲಿ ಹಾಕಿರೋಂಥ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಈ 3 ಚೈನ್ಗಳನ್ನ ಲಾಕ್ ಮಾಡ್ಕೋಬೇಕು. ಈ ಥರ 3 ಚೈನ್ ಲಾಕ್ ಹಾಕಿದ ತಕ್ಷಣ ಮತ್ತೆ 1 ಚೈನ್ನ ಮಾಡ್ಕೋಬೇಕು. 1 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಎಳೆಯುತ್ತಾ ಬೇಡ, ಯಾಕಂದರೆ ಮೇಲೆ ಪಿಕೋ ಹಾಕಿರ್ತೀವಲ್ವ, ಎಳೆಯುತ್ತೋದ್ರೆ ಅದು ಎಳ್ಕೊಳ್ತಾ ಹೋದರೆ ಇನ್ನು ಸ್ವಲ್ಪ ದೂರ ರೀಚ್ ಆಗ್ತಾ ಇರುತ್ತೆ. ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕಿ ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಆ ಸ್ಟಾರ್ಟಿಂಗಲ್ಲಿ ಈ ಡಿಸೈನ್ನ ನಾನು ಜಸ್ಟ್ ಡಬಲ್ ಕ್ರೋಶೆ ಹಾಕಿ ತೋರಿಸಿದ್ದೆ. ತುಂಬ ಜನ ಇಷ್ಟಪಟ್ಟಿದ್ದೀರಾ. ಅದಕ್ಕೆ ಒಂದು ಸ್ವಲ್ಪ ದಿನದಿಂದ ನನಗೆ ಒಂದು ಕಾಮೆಂಟ್ ಬಂದಿತ್ತು, ಇದನ್ನು ಮತ್ತೆ ಒಂದು ಸತಿ ರಿಪೀಟ್ ಮಾಡಿ ತೋರಿಸಿ, ಇನ್ನೊಂದು ಸತಿ ಕ್ರಿಯೇಟ್ ಮಾಡಿ ಅಂತ. ತುಂಬ ದಿನ ಆಯಿತು ವಿಡಿಯೋ ಮಾಡೋದಕ್ಕೆ, ಸ್ವಲ್ಪ ಲೇಟ್ ಆಯಿತು. ಬಟ್ ಆ ಡಿಸೈನ್ಗೂ ಈ ಡಿಸೈನ್ಗೂ ವ್ಯತ್ಯಾಸ ಏನಪ್ಪ ಅಂದರೆ ಜಸ್ಟ್ ನಾನು ಅದಕ್ಕೆ ಡಬಲ್ ಕ್ರೋಶೆ ಮಾಡಿಕೊಂಡು ರಿಂಗ್ ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ಬಟ್ ಇದಕ್ಕೆ ಬಂದು ನಾನು ಪಿಕೋನ ಹಾಕ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾರಿಗೆಲ್ಲ ಕುಚ್ಚು ಬೇಡ, ನಮಗೆ ಕುಚ್ಚು ಇಷ್ಟ ಇಲ್ಲ ಅನ್ನೋರಾಗಿದ್ದರೆ
ಇಲ್ಲಿ ಏನು ಡಬಲ್ ಕ್ರೋಶೆ ಕಂಬಗಳನ್ನ ಪಿಕೋಟ್ಸ್ನ ಹಾಕ್ತಾ ಇದ್ದೀವಿ ಅಲ್ವಾ, ಇದೇ ವರ್ಕನ್ನು ನೀವು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗ್ಬೋದು. ಅದು ಒಂದು ರೀತಿ ಸಿಂಪಲ್ಲಾಗಿ ಎಲಿಗೆಂಟ್ ಬಾರ್ಡರ್ ಡಿಸೈನ್ ಥರನೂ ಕಾಣಿಸುತ್ತೆ. ಸೊ ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ಲ ಆ ರೀತಿ ಕೂಡ ಈ ಡಿಸೈನ ನೀವು ಟ್ರೈ ಮಾಡಿ. ಕುಚ್ಚು ಯಾರಾದರೂ ಬೇಕು ಅಂತಂದರೆ ಈ ರೀತಿ ರಿಂಗ್ ಬೀಡನ್ನ ಹಾಕ್ಕೊಂಡು ಇಲ್ಲಿ ತೋರಿಸುವಂಥ ವಿಧಾನದಲ್ಲಿನೇ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ಇಲ್ಲಿ ಬಂದು ಕುಚ್ಚು ಹಾಕೋದಕ್ಕೆ ಗ್ಯಾಪ್ ಬಂದುಬಿಟ್ಟು ನಿಮ್ಮ ಐಡಿಯದ ಮೇಲೆ ಮಾಡ್ಕೊಳ್ಳಿ. ನಾನು ಬಂದು ಸ್ವಲ್ಪ ದೂರದಲ್ಲಿ ಕುಚ್ಚಿಗೆ ಚೈನ್ ಅನ್ನೋದು ಈ ಥರ ರಿಂಗ್ ಬೀಡ್ಸ್ನ ಹಾಕಿ ಮಾಡ್ಕೊತಾ ಇದ್ದೀನಿ. ದೂರ ಗ್ಯಾಪು ಎಲ್ಲ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಇಲ್ಲಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿಬಿಟ್ಟು ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬಕ್ಕೂ ಒಂದೊಂದು ಪಿಕಾಟ್ಸ್ ಅನ್ನೋದು ಹಾಕಿದ್ದೀನಿ. ಇದು ಬಂದು 7ನೇ ಸತೆ. ನಾನು ಒಂದು 7 ಡಬಲ್ ಕ್ರೋಶೆ ಕಂಬಗಳನ್ನ ಗ್ಯಾಪ್ ಅನ್ನೋದು ಕೊಡ್ತಾ ಇದ್ದೀನಿ. ಆ ಒಂದು ಗ್ಯಾಪಿಗೆ ಅಂದರೆ ಡಿಸ್ಟೆನ್ಸಿಗೆ ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ಇದು ಬಂದು 7ನೇ ಸತೆ. 7ನೇ ಬರೀ ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಪಿಕಾಟ್ಸನ್ನು ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಮಾತ್ರ ಹಾಕಿಬಿಟ್ಟು ರಿಂಗ್ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ 1 2 6 7 ಓಕೆ 7 ಆರ್ಚ್ಗಳನ್ನ ಈ ರೀತಿ ಕಂಬಗಳನ್ನ ಹಾಕಿ ಪಿಕಾಟ್ನ ಹಾಕಿದ ಮೇಲೆ ಮತ್ತೆ ಸೇಮ್ ಈಗ ದಾರನ ಮೇಲೆ ಮಾಡ್ಕೊತಾ ಇದ್ದೀನಿ. ದಾರ ಹಾಗೆ ಬೀಡ್ಸ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಹಾಫ್ ಆನ್ ಅವರಲ್ಲಿ ಮುಗಿದೋಗ್ಬಿಡುತ್ತೆ. ಈ ಡಿಸೈನ್ ಫಾಸ್ಟಲ್ಲಿ ಅಂತಲೇ ಹೇಳ್ಬೋದು. ಅಷ್ಟು ಫಾಸ್ಟಲ್ಲಿ ಮುಗಿದೋಗ್ಬಿಡುತ್ತೆ. ಒನ್ ಸ್ಟೆಪ್ ಡಿಸೈನು ಹಾಕೋದು ತುಂಬ ಈಸಿ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಹಾಫ್ ಆನ್ ಅವರಲ್ಲಿ ಕಂಪ್ಲೀಟಾಗಿ ನೀವು ಡಿಸೈನ್ನ ಮುಗಿಸ್ಬೋದು. ಇದೇ ಡಿಸೈನ್ ಒಂದೇ ದಿನದಲ್ಲಿ ಒಂದು 4 ರಿಂದ 5 ಸೀರೆಗೆ ಕೂಡ ನೀವು ಹಾಕ್ಕೋಬೋದು. ಮತ್ತು ನೋಡಿ ರಿಂಗ್ ಬೀಡ್ಸ್ನ ಆ್ಯಡ್ ಮಾಡಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಮತ್ತು ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈ 3 ಚೈನ್ ಇದರೊಳಗಡೆ ಲಾಕ್. ಒಂದು ಪಿಕೋ ಹಾಕಿದ ಮೇಲೆ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದು ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತೆ ಒಂದು 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಡು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಚೈನ್ ಹಾಕಿಬಿಡ್ತೀನಿ. ಸೊ ನೀಡಲ್ ಮೇಲೆ ಒಂದು ಬರೀ ದಾರನ ಸುತ್ಕೋಬೇಕು. ಆಮೇಲೆ ಒಂದು ಪಿಕೋಟ್ ಹಾಕಿದ ಮೇಲೆ ಒಂದು ಚೈನ್ ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬ ಆಮೇಲೆ 3 ಚೈನ್ ಹಾಕಿ ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡಿಕೊಂಡ್ರೆ ಈ ರೀತಿ ಪಿಕೋಟ್ಸ್ ಅನ್ನೋದು ರೆಡಿ ಆಗುತ್ತೆ. ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಇದೇ ಮೆಥಡಲ್ಲಿ ನೀವು ಹಾಕ್ಕೊಂಡು ಹೋಗ್ಬಿಟ್ಟು ಈ ಒಂದು ರಿಂಗ್ ಬೀಡ್ಸ್ ಗ್ಯಾಪಲ್ಲಿ ನೀವು ಕುಚ್ಚು ಅನ್ನೋದು ಹಾಕಬೇಕಾಗುತ್ತೆ. ಇಲ್ಲಿ ಕುಚ್ಚು ಬರೋದ ಕಾರಣ ಸ್ವಲ್ಪ ಮೀಡಿಯಮ್ ಸೈಜ್ ಇರುವಂಥ ಬೀಡ್ಸ್ನೇ ತೊಗೊಂಡಿದ್ದೀನಿ. ನೀವೇನಾದ್ರು ಕಂಪ್ಲೀಟಾಗಿ ಕವರ್ ಆಗೋದು ತೊಗೊಂಡ್ರೆ ಕುಚ್ಚು ಹಾಕೋದಕ್ಕೆ ಸ್ವಲ್ಪ ನಿಮಗೆ ಟೈಟ್ ಅನಿಸುತ್ತೆ. ಸ್ವಲ್ಪ ಈ ರೀತಿ ಲೂಸ್ ಆಗಿರುವಂಥ ಬೀಡ್ಸನ್ನ ಆ್ಯಡ್ ಮಾಡಿಕೊಂಡು ಕುಚ್ಚನ್ನ ನೀವು ಟ್ರೈ ಮಾಡ್ಕೋಬೋದು. ಬೇಡ ನಮಗೆ ಕುಚ್ಚು ಅನ್ನೋಂಗಿದ್ರೆ ಇದೇ ರಿಂಗ್ ಬೀಡ್ಸ್ ಕೂಡ ಹೈಲೈಟ್ ಆಗಿ ಕಾಣಿಸುತ್ತೆ. ಇದು ಒಂಥರ ಡಿಫ್ರೆಂಟಾಗಿ ಈ ಬೀಡ್ಸ್ ಕೂಡ ಕಾಣಿಸುತ್ತೆ. ಸೊ ನಿಮಗೆ ಕುಚ್ಚು ಬೇಡ ಅಂದರೆ ಇದ್ರ ರಿಂಗ್ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಿ ಇದೇ ರೀತಿ ಕೂಡ ನೀವು ಬಾರ್ಡರ್ ಥರ ಕೂಡ ನೀವು ಬಿಟ್ಕೋಬೋದು. ಸೊ ಕಂಪ್ಲೀಟ್ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಡಿಸೈನ್ ಬಂದುಬಿಟ್ಟು ಕುಚ್ಚು ಕಟ್ಟಿದ ಮೇಲೆ ನೋಡಿ ಈ ಥರ ಬರುತ್ತೆ. ಸೊ ಕಂಪ್ಲೀಟಾಗಿ ಕುಚ್ಚು ಕೂಡ ನಾನು ಒಂದೇ ಕಲರಲ್ಲೇ ಕುಚ್ಚು ಅನ್ನೋದು ಹಾಕಿದ್ದೀನಿ. ಡಿಸೈನ್ ಒಂದು ಕಲರಲ್ಲೇ ಕುಚ್ಚು ಒಂದು ಕಲರಲ್ಲಿ ಈ ಒಂದು ಡಿಸೈನ್ ಅನ್ನೋದು ನಾನು ಹಾಕಿದ್ದೀನಿ. ಕುಚ್ಚು ಬೇಕಿದ್ರೆ ನೀವು 2 ಕಲರ್ಲೆ ಕುಚ್ಚನ್ನ ಹಾಕ್ಕೋಬೋದು. ಸೊ ಫೈನಲ್ ಲುಕ್ಕು ಈ ಥರ ಬರುತ್ತೆ. ತುಂಬ ಬೇಗ ಆಗುತ್ತೆ, ಅರ್ಧ ಗಂಟೆಯಲ್ಲಿ ಪಕ್ಕ ಮುಗಿದೋಗ್ಬಿಡುತ್ತೆ. ಟ್ರೈ ಮಾಡಿ ನೋಡಿ. ತುಂಬ ಈಸಿ ಡಿಸೈನು, ಅಂತ ಹೆವಿ ವರ್ಕು ಕೂಡ ಇಲ್ಲ. ಸೊ ಇವತ್ತು ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಒಂದು ಸಿಂಪಲ್ ಆದರೂ ಕೂಡ ಈ ಒಂದು ರಿಂಗ್ ಬೀಡ್ಸಿಂದ ಒಂದು ಗ್ರ್ಯಾಂಡ್ ಲುಕ್ ಅನ್ನೋದು ಕೊಡುತ್ತೆ. ಸೊ ನಿಮಗೇನಾದರೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಫೈನಲ್ ಆಗಿ ಕಂಪ್ಲೀಟಾಗಿ ನೋಡಿ ಸ್ಯಾರಿ ಫುಲ್ಲು ಡಿಸೈನ್ ಬಂದು ಈ ಥರ ಬರುತ್ತೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 250 ಇಂದ 300ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ಗಳನ್ನ ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.